ನಮಸ್ತೆ and welcome back to my channel. ಶೈನ್ಗಡಲ್ಲಿ ಮಮ್ಮಿ ನವರಾತ್ರಿಯ ಮುಸ್ಸಂಜೆ ನಮ್ಮ ಮಮ್ಮಿ ಡಿಕಾಷನ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಡಿಕಾಷನ್ ಮಾಡೋಣ ಅಂತ ಪಾತ್ರೆ ಎತ್ಕೊಂಡಿದ್ದೀನಿ. ಇವತ್ತು ಪಾತ್ರೆ ಸಿಗಿಸ್ಬೇಡ ಮಗಳೇ, ಮೊನ್ನೆ ಪಾತ್ರೆ ಎಲ್ಲ ಸಿಗಿಸಿದ್ಯಾ? ಹೌದು, ನೀನು ಹೆಂಗೆ ಟೀ ಮಾಡ್ತೀಯ? ನಾನೇ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಓಕೆ ಓಕೆ. ಸೊ ಏನು ಮಾಡ್ತಿದ್ಯಮ್ಮ? ಸೊ ನನಗೆ ಸಪ್ರೇಟಾಗಿ ನಾನು ಹಾಲು ಮಾಡ್ಕೊತೀನಿ. ಹಾಲು ಮಾಡ್ಕೊಡೋದಲ್ಲ, ಹಾಲು ಮಾಡಿರ್ತಾರೆ, ನೀನು ಹಾಲು ಕಾಯಿಸ್ಕೊಂತೀಯ. ಇವಾಗ ಟೀ ಹೆಂಗೆ ಮಾಡ್ತಿದ್ದೆ ಹೇಳು? ಡಿಕಾಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಬ್ಲ್ಯಾಕ್ ಟೀ ಕುಡಿಯೋದು. ಬ್ಲ್ಯಾಕ್ ಟೀ ಹೆಂಗೆ ಮಾಡ್ತೇವೆ ನೋಡೋಣ. ಸೊ 1 ಗ್ಲಾಸ್ ನೀರು ಎತ್ಕೊಂಡಿದ್ದೀನಿ. ನಮ್ಮ ಮಮ್ಮಿಗೆ ಎಷ್ಟು ಬೇಕೋ ಅಷ್ಟು. ಒಲೆನೇ ಹಚ್ಚಿಲ್ಲ. ಒಲೆ ಹಚ್ಚಿದ್ರೆ ಟೀ ನಡೀತಿದೆ ಆಲ್ರೆಡಿ. ಅಟ್ಲೀಸ್ಟ್ ನೀರಾದ್ರೆ ಹಾಕೊಂಡ್ಬೋದಲ್ಲ, ಇಲ್ಲಾಂದರೆ ಪಾತ್ರೆ ಎಲ್ಲ ಫುಲ್ಲು ಬಿಸಿ ಬಿಸಿ ಆಗಿರುತ್ತೆ. ನೀನು ಮಾತಾಡೋದು ನಿನಗೆ ಕೇಳಿಸ್ಬೇಕು. ಸೊ ಡಿಕಾಷನ್ ಮಾಡೋಕ್ಕೆ ನೀರು ಇಟ್ಟಿದ್ದೀನಿ. ಮಮ್ಮಿಗೆ ಎಷ್ಟು ಬೇಕೋ ಅಷ್ಟು ಈ ಗ್ಲಾಸಲ್ಲಿ ಇಟ್ಟಿದ್ದೀನಿ. ಮಮ್ಮಿ ಇಷ್ಟೇ ಕುಡಿಯೋದು. ಸೊ ಇವಾಗ ನಾನು ಟೀ ಪೌಡರ್ ಎತ್ಕೊತೀನಿ. ಸೊ ಇಷ್ಟು 1/4 ಟೇಬಲ್ ಸ್ಪೂನ್ ಟೀ ಪೌಡರ್. ಟಾಟಾ ಗೋಲ್ಡ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಟಾಟಾ ಗೋಲ್ಡ್ ಟೀ ಪೌಡರ್. ಸೊ ಟೇಸ್ಟಿ ಆಗಿರುತ್ತೆ. ಬೆಲ್ಲ ಬೇಕಂದ್ರೆ ಬೆಲ್ಲ, ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಳ್ಬೋದು. ಅದೇ ಸಕ್ಕರೆಮ್ಮ, ಯಾಕೆ ಮನೆಗೆ ಹೊಸದಾಗಿ ಬಂದಿದ್ಯಾ? ಡೈಲಿ ಮಾಡ್ತಾ ಹೋಗ್ತಿದ್ರೆ ತುಂಬ ಕಷ್ಟ. ಕಾಫಿ ಮಾಡ್ಕೊತೀನಿ. ಕಾಫಿನ 1 ಸ್ಪೂನ್. 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಬೇಡಮ್ಮ, 1 ಸ್ಪೂನ್ ಸಾಕು. ಸಕ್ಕರೆ ಇವಾಗಲೇ ನಂಗೆ ಡಯಾಬಿಟಿಸ್ ಬರ್ಸ್ಬಿಡಂಗಿದ್ಯಾ? ಯಾಕೆ ಅಂದರೆ ನೋಡಿ, ಡಿಕಾಷನ್ ಅಲ್ಲಿ ಸಕ್ಕರೆ ಟೇಸ್ಟ್ ಬರಲ್ಲ, ಸ್ವೀಟ್ ಬರಲ್ಲ. ಅದಕ್ಕೆ ನಾನು ಜಾಸ್ತಿ ಹಾಕೋದು. ಅದಕ್ಕೆ ಜಾಸ್ತಿ ಚೆನ್ನಾಗಿರುತ್ತೆ ಇವಳು ಮಾಡೋದ್ರೆ ಟೀ. 1 ನಿಮಿಷ. ಅದನ್ನೆಲ್ಲಿಡೋದು? ಇಲ್ಲಿ ಕೂತ್ ನೀನು ಇದ್ದಿತ್ತು. ನಾನಿದ್ರೆ ನೋಡಿ ಗೈಸ್, ಹಿಂಗೆ ಹೇಳ್ತಾರೆ ನೋಡಿ ಗೈಸ್. ಅದೆಲ್ಲಿ ಇಡ್ಬೇಕು ಅಲ್ಲಿ ಇಟ್ಬಿಡ್ಬೇಕಪ್ಪ. ಸಕ್ಕರೆ ಡಬ್ಬಲ್ಲಿತ್ತು. ನಾವೇ ಟೀ ಮಾಡೋದು ಕಂಟಿನ್ಯೂ. ನಮ್ಮ ಮನೆಗೆ ಬರೋ ಗೆಸ್ಟ್ಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ನನ್ನ ಬ್ಲ್ಯಾಕ್ ಟೀ ಇಷ್ಟ ಆಗುತ್ತೆ. ಸೊ ನನ್ನ ಬ್ಲ್ಯಾಕ್ ಟೀ ಫ್ಯಾನ್ಸ್ಗೆ ನೋಡಿ, ಇಲ್ಲಿದೆ ರೆಸಿಪಿ. ಸ್ವಲ್ಪ ಹೊತ್ತು ಕುದೀಲಿ. ಸೊ ನವರಾತ್ರಿನಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಎಲ್ಲರೂ, ನಮ್ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಇವತ್ತು. ಹೆಂಗೆ ಅದು ಟೀ ಕುದೀತಾ ಅಲ್ಲಿ ಬಾ ಅಷ್ಟೊತ್ತು ಹೇಳ್ಬಿಟ್ಟು ಬಂದ್ಬಿಡೋಣ. ಸೊ ನೋಡಿ, ನಮ್ಮನೇಲಿ ನಾವು ಈ ಥರ ಮಾಡ್ತೀವಿ ಪೂಜೆನ. ಡೈಲಿ ಅಷ್ಟೊತ್ತರೆಗೆ ಹೇಳ್ತೀನಿ. ಮೊದಲನೇ 3 ದಿವಸ ಬಂದು ದುರ್ಗಾ ಅಷ್ಟೊತ್ತರ, ನೆಕ್ಸ್ಟ್ 3 ಡೇಸ್ ಬಂದು ಲಕ್ಷ್ಮಿ ಅಷ್ಟೊತ್ತರ, ನೆಕ್ಸ್ಟ್ ಡೇ ಅಂದರೆ ಲಾಸ್ಟ್ 3 ಡೇಸ್ ಬಂದು ಸರಸ್ವತಿ ಅಷ್ಟೊತ್ತರ. ಒಂದೊಂದು ದಿವಸನೂ ಒಂದೊಂದು ದೇವರುಗಳ ವಿಶೇಷತೆ ಇದೆ. ಸೊ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಪೂಜೆ ಮಾಡ್ಬೋದು. ನೋಡಿ, ಬ್ಲೌಸ್ ಪೀಸ್ನ ಸ್ಯಾರಿ ಥರ ಉಡಿಸಿ ಪೂಜೆ ಮಾಡಿದ್ದೀನಿ. ಅಂದರೆ ನಾನು ಮೊದಲನೇ ದಿವಸ ಏನು ಉಡಿಸಿದ್ದೆ ಸೀರೆ, ಬ್ಲೌಸ್ ಪೀಸ್ ಏನು ಹಾಕಿದೆ ಅದನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಪ್ರತಿ ದಿವಸ ಚೇಂಜ್ ಮಾಡಿ ಕಲರ್ ಮ್ಯಾಚಿಂಗ್ ಇರುತ್ತೆ. ಎವ್ರಿ ಡೇ ಒಂದೊಂದು ಕಲರ್ ಇರುತ್ತಲ್ಲ. ಸೊ ಆ ಕಲರ್ ಚೇಂಜಸ್ ಮಾಡಿ, ಇವತ್ತು ವೈಟ್ ಇತ್ತು, ಸೊ ಕೆಲವರು ವೈಟ್ ಓಡಿಸಿ ಪೂಜೆ ಮಾಡಿರ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ. ಟೀ ರೆಡಿ ಇದೆ. ಅನ್ವಿತಾ ಹಾಲು ಕಾಯಿಸ್ಕೊತಿದ್ದಾಳೆ. ಅನ್ವಿತಾ ಕಾಫಿ ಮಾಡ್ಕೊಂಡಿದ್ದಾಳೆ. ಇಲ್ಲಿಗೆ ಒಂದು ನವರಾತ್ರಿಯ ಹಬ್ಬದ ವಿಶೇಷನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವೆಲ್ಲ ಹಬ್ಬನ ಹೇಗೆ ಮಾಡ್ತೀರಾ, ಬೇರೆ ಥರ ಮಾಡ್ತೀರಾ, ದಯವಿಟ್ಟು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆಂದರೆ ನಾವು ಅದರಿಂದ ಕಲಿಯೋದು ತುಂಬ ಇದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ನಾನು ಆಶಾ. ನಾನು ಅನ್ವಿತಾ. ಟಾಟಾ. ಬಾಯ್.